ಹೆಲ್ಲೋ ರಾಕರ್ಸ್ ಎಲ್ಲ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿಮಗೋಸ್ಕರ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಹಾರರ್ ಮೂವಿನ ತಗೊಂಡು ಬಂದಿದ್ದೀನಿ. ಈ ಮೂವಿ ಹೆಸರು ಕಾಬ್ ವೆಬ್ ಅಂತ. ಬನ್ನಿ ಎಲ್ಲರೂ ಸೇರಿ ಈ ಮೂವಿನ ಎಂಜಾಯ್ ಮಾಡೋಣ. ಮೂವಿ ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್. ನೀವೇನಾದ್ರೂ ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಈ ಸ್ಟೋರಿ ಹಾಲೋವಿನ್ನ ಒಂದು ವಾರದ ಮುಂಚೆ ಶುರು ಆಗುತ್ತೆ. ಇಲ್ಲಿ ಪೀಟರ್ ಅನ್ನೋ ಒಬ್ಬ 8 ವರ್ಷದ ಹುಡುಗನನ್ನ ತೋರಿಸ್ತಾರೆ. ಸ್ಕೂಲಲ್ಲಿ ಪೀಟರ್ ಜೊತೆ ಯಾರು ಕೂಡ ಮಾತಾಡಲ್ಲ. ಬೇರೆ ಎಲ್ಲಾ ಮಕ್ಕಳು ಇವನನ್ನ ಚುಡಾಯಿಸ್ತಾ ಇರ್ತಾರೆ. ಮನೆಯಲ್ಲೂ ಕೂಡ ಇವನ ತಂದೆ ತಾಯಿ ಇವನನ್ನ ಹೊರಗಡೆ ಆಡೋಕೆ ಬಿಡಲ್ಲ. ಜೊತೆಗೆ ಇವನಿಗೆ ಯಾರು ಫ್ರೆಂಡ್ಸ್ ಕೂಡ ಇರಲ್ಲ. ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ಪೀಟರ್ಗೆ ಯಾವುದೇ ರೀತಿಯಾದ ಸೋಷಿಯಲ್ ಲೈಫೇ ಇರೋದಿಲ್ಲ. ಅದಕ್ಕೆ ಅವನು ಯಾವಾಗ್ಲೂ ಒಂಟಿಯಾಗೆ ಇರ್ತಾನೆ. ಒಂದು ರಾತ್ರಿ ಪೀಟರ್ ತನ್ನ ರೂಮಲ್ಲಿ ಮಲಗಿದ್ದಾಗ ಯಾರೋ ಬಂದು ಗೋಡೆಯನ್ನ ತಟ್ಟುತ್ತಿರುವಂತ ಶಬ್ದ ಕೇಳಿಸುತ್ತೆ. ಅದಕ್ಕೆ ಪೀಟರ್ ಎದ್ದು ಹೊರಗಡೆ ನೋಡ್ತಾನೆ. ಆದ್ರೆ ಹೊರಗಡೆ ಯಾರು ಕಾಣಿಸೋದಿಲ್ಲ. ನಂತರ ಭಯದಿಂದ ಅದೇ ಗೋಡೆ ಹತ್ರ ಬಂದು ಗೋಡೆಗೆ ಕಿವಿ ಕೊಟ್ಟು ಅದನ್ನ ತಟ್ತಾನೆ. ತಕ್ಷಣ ಆ ಗೋಡೆಯಿಂದ ಮತ್ತೆ ಅದೇ ಶಬ್ದ ಬರುತ್ತೆ. ಇದರಿಂದ ಪೀಟರ್ ತುಂಬಾನೇ ಹೆದರ್ಕೊಂಡು ತನ್ನ ಪೇರೆಂಟ್ಸ್ ಕೋಣೆಗೆ ಹೋಗ್ತಾನೆ. ಆಗ ಇವನ ತಾಯಿ ಯಾಕೆ ಪೀಟರ್ ನಿದ್ದೆ ಬರ್ತಾ ಇಲ್ವಾ ಅಂತ ಕೇಳಿದಾಗ ಪೀಟರ್ ನನ್ನ ರೂಮಲ್ಲಿ ಒಂದು ವಿಚಿತ್ರವಾದ ಶಬ್ದ ಕೇಳಿ ಬರ್ತಾ ಇದೆ, ಅದಕ್ಕೆ ನನಗೆ ಭಯ ಆಗ್ತಾ ಇದೆ ಅಂತ ಹೇಳ್ತಾನೆ. ಆಗ ಅವನ ತಾಯಿ ಇವನ ರೂಮಿಗೆ ಬಂದು ಚೆಕ್ ಮಾಡ್ತಾಳೆ. ಆಗ ಯಾವ ಸೌಂಡು ಬರೋದಿಲ್ಲ. ಅದಕ್ಕೆ ಇದು ನಿನ್ನ ಭ್ರಮೆ ಅಷ್ಟೇ, ಇಲ್ಲಿ ಏನೂ ಇಲ್ಲ, ಆರಾಮಾಗಿ ಮಲ್ಕೋ ಅಂತ ಹೇಳಿ ಅವನನ್ನ ಮಲಗಿಸ್ತಾಳೆ. ನೆಕ್ಸ್ಟ್ ಡೇ ಪೀಟರ್ನ ಸ್ಕೂಲಲ್ಲಿ ಪ್ರಿನ್ಸಿಪಲ್ ಅವರು ಒಬ್ಬ ಸಬ್ಸ್ಟಿಟ್ಯೂಟ್ ಟೀಚರ್ ಅನ್ನ ಪರಿಚಯ ಮಾಡಿಸ್ತಾರೆ. ಇವರ ಹೆಸರು ಮಿಸ್ ಡಿವೈನ್ ಅಂತ ಇರುತ್ತೆ. ಏಕೆಂದರೆ ರೆಗ್ಯುಲರ್ ಟೀಚರ್ ಅವರು ಲೀವ್ ಅಲ್ಲಿ ಹೋಗಿರ್ತಾರೆ. ನಂತರ ಮಿಸ್ ಡಿವೈನ್ ಅವರು ಎಲ್ಲ ಮಕ್ಕಳಿಗೂ ನಿಮ್ ಹೆಸರು ಹೇಳಿ ಅಂತ ಕೇಳ್ತಾರೆ. ಆಗ ಎಲ್ಲ ಮಕ್ಕಳು ತಮ್ಮ ತಮ್ಮ ಹೆಸರನ್ನ ಹೇಳ್ತಾರೆ. ಅಷ್ಟರಲ್ಲಿ ಇಂಟರ್ವಲ್ ಬೆಲ್ ಹೊಡೆಯುತ್ತೆ. ಅದಕ್ಕೆ ಎಲ್ಲ ಮಕ್ಕಳು ಹೊರಗಡೆ ಹೋಗ್ತಾರೆ. ಆದ್ರೆ ಪೀಟರ್ ಮಾತ್ರ ಕ್ಲಾಸ್ ರೂಮ್ ಅಲ್ಲೇ ಕೂತಿರ್ತಾನೆ. ಇದನ್ನ ನೋಡಿ ಮಿಸ್ ಡಿವೈನ್ ಅವರು ಯಾಕೆ ಪೀಟರ್ ನೀನ್ ಆಟ ಆಡೋಕ್ ಹೋಗಲ್ವಾ ಅಂತ ಕೇಳಿದಾಗ ಪೀಟರ್ ನಂಗೆ ಹೊರಗೆ ಹೋಗಕ್ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮಿಸ್ ಡಿವೈನ್ ಅವರು ಪರವಾಗಿಲ್ಲ ನೀನ್ ಇಲ್ಲೇ ಕೂತ್ಕೋ ಅಂತ ಹೇಳಿ ಟ್ರಿಕ್ ಆರ್ ಟ್ರೀಟ್ಗೆ ಯಾವ ರೀತಿ ಕಾಸ್ಟ್ಯೂಮ್ ಹಾಕೊಳ್ತಿದ್ದೀಯಾ ಅಂತ ಕೇಳ್ತಾರೆ. ಯಾಕೆಂದ್ರೆ ಸ್ವಲ್ಪ ದಿನಗಳಲ್ಲಿ ಹಾಲೋವಿನ್ ಡೇ ಬರ್ತಾ ಇರುತ್ತೆ. ಆದರೆ ಪೀಟರ್ ಇದಕ್ಕೆ ಏನು ಉತ್ತರ ಕೊಡದೆ ಸುಮ್ಮನೆ ಕೂತಿರ್ತಾನೆ. ಅದೇ ರಾತ್ರಿ ಪೀಟರ್ ತನ್ನ ತಂದೆ ತಾಯಿ ಜೊತೆ ಊಟ ಮಾಡಬೇಕಾದ್ರೆ ಟ್ರಿಕ್ ಆರ್ ಟ್ರೀಟ್ಗೆ ನಾನು ಯಾವ ರೀತಿ ಕಾಸ್ಟ್ಯೂಮ್ ಹಾಕೊಳ್ಳಿ ಅಂತ ಕೇಳ್ತಾನೆ. ಆಗ ಪೀಟರ್ನ ತಂದೆ ನೀನು ಟ್ರಿಕ್ ಆರ್ ಟ್ರೀಟ್ಗೆ ಹೋಗೋದು ಬೇಡ, ಏಕೆಂದ್ರೆ ಕೆಲವು ವರ್ಷಗಳ ಹಿಂದೆ ನಮ್ಮ ಏರಿಯಾದಲ್ಲಿ ಇದೇ ತರ ಟ್ರಿಕ್ ಆರ್ ಟ್ರೀಟ್ ಮಾಡೋಕೆ ಹೋಗಿ ಒಬ್ಬ ಹುಡುಗಿ ಕಾಣೆಯಾಗಿದ್ದಾಳೆ. ಅವಾಗಿಂದ ನಮ್ಗೆ ಭಯ, ಯಾಕೆಂದ್ರೆ ನಮ್ಗಿರೋದು ನಿನ್ನ ಒಬ್ನೇ ಮಗ ಅಂತ ಹೇಳ್ತಾರೆ. ನಂತರ ರಾತ್ರಿ ಪೀಟರ್ ತನ್ನ ರೂಮಲ್ಲಿ ಮಲಗಿದ್ದಾಗ ಅದೇ ಗೋಡೆಯಿಂದ ಪೀಟರ್ ಅಂತ ಕರೆಯೋ ಶಬ್ದ ಕೇಳಿಸುತ್ತೆ. ಅದಕ್ಕೆ ಹೆದರ್ಕೊಂಡು ಪೀಟರ್ ಕಿರ್ಚ್ಕೊತಾನೆ. ಆಗ ಪೀಟರ್ನ ತಂದೆ ಬಂದು ಯಾಕೆ ಪೀಟರ್ ಕಿರ್ಚ್ಕೊಂಡೆ ಅಂತ ಕೇಳಿದಾಗ ಆ ಗೋಡೆಯಿಂದ ಮತ್ತೆ ಶಬ್ದ ಬಂತು ಅಂತ ಹೇಳ್ತಾನೆ. ಅದಕ್ಕೆ ಮರುದಿನ ಪೀಟರ್ನ ತಂದೆ ಅಲ್ಲಿ ಇಲಿಗಳು ಇರಬಹುದು ಅಂತ ಇಲ್ಲಿ ಭಾಷಣ ತಂದು ಹಾಕ್ತಾರೆ. ಸ್ಕೂಲಲ್ಲಿ ಮಿಸ್ ಡಿವೈನ್ ಅವರು ಒಂದು ಹಾರರ್ ಸ್ಟೋರಿ ಹೇಳಬೇಕಾದ್ರೆ ಪೀಟರ್ ಒಂದು ಚಿತ್ರವನ್ನ ಬಿಡಿಸ್ತಾನೆ. ಅದರಲ್ಲಿ ಹೆಲ್ಪ್ ಮೀ ಅಂತ ಬರೆದಿರುತ್ತೆ. ಇದರಿಂದ ಮಿಸ್ ಡಿವೈನ್ ಅವರು ಶಾಕ್ ಆಗಿ ಆ ಚಿತ್ರವನ್ನು ತಕೊಂಡು ಪೀಟರ್ನ ಮನೆಗೆ ಹೋಗ್ತಾರೆ. ಪೀಟರ್ನ ತಾಯಿಗೆ ಈ ಚಿತ್ರವನ್ನ ತೋರಿಸಿ ನಾನು ಪೀಟರ್ನ ಟೀಚರ್, ಕ್ಲಾಸ್ ಅಲ್ಲಿ ಪೀಟರ್ ಈ ರೀತಿ ಚಿತ್ರವನ್ನ ಬಿಡಿಸಿದ್ದಾನೆ ಅಂತ ಹೇಳುತ್ತಾರೆ. ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಪೀಟರ್ನ ತಾಯಿ ಮಿಸ್ ಡಿವೈನ್ ಅವರನ್ನ ಬಾಗಿಲಲ್ಲೇ ನಿಲ್ಲಿಸಿ ಮಾತಾಡ್ತಾರೆ. ಮನೆ ಒಳಗೂ ಕರೆಯೋದಿಲ್ಲ. ನಂತರ ಕ್ಯಾರಲ್ ಅಂದ್ರೆ ಪೀಟರ್ನ ತಾಯಿ ಪೀಟರ್ ಹತ್ರ ಬಂದು ಆ ಚಿತ್ರ ತೋರಿಸಿ ಏನಿದು ಪೀಟರ್, ಯಾಕೆ ನೀನು ಸ್ಟ್ರೇಂಜರ್ ಹತ್ರ ಹೆಲ್ಪ್ ಕೇಳ್ತಾ ಇದೀಯಾ, ಏನಾಗಿದೆ ನಿನಗೆ ಅಂತ ಕೇಳ್ತಾರೆ. ಅದಕ್ಕೆ ಪೀಟರ್ ಏನಿಲ್ಲಮ್ಮ, ಇದು ಒಂದು ಸ್ಕೇರಿ ಚಿತ್ರ ಅಷ್ಟೇ ಅಂತ ಹೇಳ್ತಾನೆ. ಮತ್ತೆ ರಾತ್ರಿ ಮಲಗಿದ್ದಾಗ ಅದೇ ಗೋಡೆಯಿಂದ ಪೀಟರ್ ಅಂತ ಕರೆಯೋ ಶಬ್ದ ಬರುತ್ತೆ. ಇದನ್ನ ಕೇಳಿ ಪೀಟರ್ ಯಾರು ನೀನು, ಯಾಕೆ ಬಂದಿದೀಯಾ ಅಂತ ಕೇಳ್ತಾನೆ. ಆಗ ಆ ಗೋಡೆಯಿಂದ ನಾನು ನಿನ್ ಜೊತೆ ಫ್ರೆಂಡ್ಶಿಪ್ ಮಾಡೋಕೆ ಬಂದಿದ್ದೀನಿ, ನಿಂಗೆ ಇಷ್ಟ ಇಲ್ಲ ಅಂದ್ರೆ ಹೇಳು, ನಾನು ವಾಪಸ್ ಹೋಗ್ತೀನಿ ಅಂತ ಒಂದು ಹುಡುಗಿ ಮಾತಾಡ್ತಾಳೆ. ಪೀಟರ್ ಒಬ್ಬಂಟಿ ಆಗಿರೋದ್ರಿಂದ ನೀನು ವಾಪಸ್ ಹೋಗೋದು ಬೇಡ ಅಂತ ಹೇಳಿ ಅವಳೊಂದಿಗೆ ಮಾತಾಡ್ತಾ ಇರ್ತಾನೆ. ನೆಕ್ಸ್ಟ್ ಡೇ ಪೀಟರ್ ಸ್ಕೂಲಲ್ಲಿ ಒಂದು ಪಂಪ್ಕಿನ್ ಮೇಲೆ ಸ್ಕೇರಿ ಚಿತ್ರವನ್ನ ಬಿಡಿಸ್ತಾನೆ. ಇದನ್ನ ನೋಡಿ ಮಿಸ್ ಡಿವೈನ್ ಅವರು ಈ ಚಿತ್ರ ತುಂಬಾ ಚೆನ್ನಾಗಿದೆ, ಇದು ನನ್ನ ಫೇವ್ರೇಟ್ ಅಂತ ಹೇಳ್ತಾರೆ. ಅಲ್ಲೇ ಇದ್ದ ಬ್ರೇನ್ ಅನ್ನೋ ಹುಡುಗ ಇದನ್ನ ಕೇಳಿ ಕೋಪಗೊಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಪೀಟರ್ ತನ್ನ ಪಂಪ್ಕಿನ್ ಜೊತೆ ಗ್ರೌಂಡ್ ಅಲ್ಲಿ ಕೂತಾಗ ಬ್ರೇನ್ ಅನ್ನೋ ಹುಡುಗ ಬಂದು ಆ ಪಂಪ್ಕಿನ್ ಅನ್ನ ಒಡೆದಾಕ್ತಾನೆ. ರಾತ್ರಿ ಮಲಗಿದ್ದಾಗ ಪೀಟರ್ ಆ ಮಿಸ್ಟರಿ ಹುಡುಗಿಗೆ ಈ ಇನ್ಸಿಡೆಂಟ್ ಬಗ್ಗೆ ಹೇಳುತ್ತಾನೆ. ಆಗ ಅವಳು ಪೀಟರ್ಗೆ ಎನ್ಕರೇಜ್ ಮಾಡಿ ಅವನನ್ನ ಸುಮ್ಮನೆ ಬಿಡ್ಬೇಡ, ಅವನಿಗೆ ಒಂದು ಗತಿ ಕಾಣಿಸು ಅಂತ ಹೇಳ್ತಾಳೆ. ಇದರಿಂದ ಇನ್ಫ್ಲುಯೆನ್ಸ್ ಆದ ಪೀಟರ್ ನೆಕ್ಸ್ಟ್ ಡೇ ಸ್ಕೂಲಲ್ಲಿ ಬ್ರೈನ್ ಅನ್ನ ಸ್ಟೇರ್ಸ್ ಇಂದ ಕೆಳಗೆ ತಳ್ತಾನೆ. ಇದರಿಂದ ಬ್ರೈನ್ ನ ಕಾಲು ಮುರಿದೋಗುತ್ತೆ. ಈ ವಿಷಯ ಸ್ಕೂಲಲ್ಲಿ ದೊಡ್ಡದಾಗಿ ಎಸ್ಕಲೇಟ್ ಆಗುತ್ತೆ.
ಈ ವಿಷಯ ಮಾರ್ಕ್ ಅಂದ್ರೆ ಪೀಟರ್ನ ತಂದೆಗೆ ಗೊತ್ತಾಗಿ ಅವನನ್ನ ಬೈತಾ ಇರ್ತಾರೆ. ಆಗ ಕ್ಯಾರಲ್ ಪೀಟರ್ ಬಿಡಿಸಿದಂತ ಚಿತ್ರದ ಬಗ್ಗೆಯೂ ಹೇಳ್ತಾಳೆ. ಇದರಿಂದ ಮಾರ್ಕ್ಗೆ ತುಂಬಾನೇ ಕೋಪ ಬರುತ್ತೆ. ಅದಕ್ಕೆ ಅವರು ಪೀಟರ್ಗೆ ಪನಿಷ್ ಮಾಡಲೇಬೇಕು ಅಂತ ಬೇಸ್ಮೆಂಟ್ ಅಲ್ಲಿರೋ ಒಂದು ರೂಮ್ ಅಲ್ಲಿ ಪೀಟರ್ನ ಕೂಡಾಕ್ತಾರೆ. ಪೀಟರ್ಗೆ ಅಲ್ಲಿ ಒಂದು ಚೈನ್ ಕಾಣಿಸುತ್ತೆ. ಆ ಚೈನ್ ನ ಟ್ರೇಸ್ ಮಾಡಿದಾಗ ಆ ರೂಮ್ ಅಲ್ಲಿ ಒಂದು ಆಳವಾದ ಗುಂಡಿ ಇರುತ್ತೆ. ಆ ಗುಂಡಿಯನ್ನ ಒಂದು ಗ್ರಿಲ್ ಇಂದ ಕವರ್ ಮಾಡಿರ್ತಾರೆ. ಜೊತೆಗೆ ಆ ಗುಂಡಿ ಒಳಗೆ ಒಂದು ವಿಚಿತ್ರವಾದ ಗೊಂಬೆ ಕೂಡ ಇರುತ್ತೆ. ಇದೆಲ್ಲ ನೋಡಿ ಪೀಟರ್ಗೆ ತನ್ನ ತಂದೆ ತಾಯಿ ಮೇಲೆ ಅನುಮಾನ ಬರೋಕೆ ಶುರು ಆಗುತ್ತೆ. ಇಲ್ಲಿ ಪೀಟರ್ನ ಪ್ರಿನ್ಸಿಪಲ್ ಅವರು ಮಿಸ್ ಡಿವೈನ್ಗೆ ನೀವು ಪೀಟರ್ನ ಮನೆಗೆ ಹೋಗಿದ್ರಾ ಅಂತ ಕೇಳುತ್ತಾರೆ. ಅದಕ್ಕೆ ಮಿಸ್ ಡಿವೈನ್ ಅವರು ಹೌದು, ನನಗೆ ಯಾಕೋ ಸ್ವಲ್ಪ ವಿಚಿತ್ರ ಅನ್ನಿಸ್ತು ಅಂತ ಹೇಳುತ್ತಾರೆ. ಅದಕ್ಕೆ ಪ್ರಿನ್ಸಿಪಲ್ ಅವರು ಪೀಟರ್ ಇರೋ ಏರಿಯಾದಲ್ಲಿ ಕೆಲವು ವರ್ಷಗಳ ಹಿಂದೆ ಒಂದು ಹುಡುಗಿ ಕಾಣೆಯಾಗಿದ್ಲು. ಅವಾಗಿಂದ ಪೀಟರ್ನ ಪೇರೆಂಟ್ಸು ತುಂಬಾನೇ ಸ್ಟ್ರಿಕ್ಟು ಅಂತ ಹೇಳುತ್ತಾರೆ. ಅದಕ್ಕೆ ಮಿಸ್ ಡಿವೈನ್ ಅವರು ಮಿಸ್ಸಿಂಗ್ ಚೈಲ್ಡ್ ಬಗ್ಗೆ ರಿಸರ್ಚ್ ಮಾಡ್ತಾರೆ. ನಂತರ ಪೀಟರ್ನ ಒಂದು ರಿಪೋರ್ಟ್ ಕಾರ್ಡ್ ಮೇಲೆ ತನ್ನ ಫೋನ್ ನಂಬರ್ ಅನ್ನ ಬರೆದು ಅವರ ಮನೆಗೆ ತಗೊಂಡು ಹೋಗ್ತಾರೆ. ಇಲ್ಲಿ ಕ್ಯಾರಲ್ ಮಿಸ್ ಡಿವೈನ್ ಅವರನ್ನ ಬಾಗಿಲಲ್ಲೇ ನಿಲ್ಲಿಸಿ ಆ ರಿಪೋರ್ಟ್ ಕಾರ್ಡ್ ಅನ್ನ ತಗೋತಾರೆ. ಅಷ್ಟರಲ್ಲಿ ಮಾರ್ಕ್ ಅಲ್ಲಿಗೆ ಬಂದು ಅವರನ್ನ ಕಾಫಿ ಕುಡಿಯೋಕೆ ಅಂತ ಮನೆ ಒಳಗೆ ಕರೀತಾರೆ. ಆಗ ಮಿಸ್ ಡಿವೈನ್ ಅವರು ಕೂಡ ಮನೆ ಒಳಗೆ ಬರ್ತಾರೆ. ಮಾರ್ಕ್ ಅವರು ಕಾಫಿ ಕೊಡಬೇಕಾದ್ರೆ ಅವರ ಕೈಯಿಂದ ರಕ್ತ ಬರೋದನ್ನ ನೋಡಿ ನಿಮ್ ಕೈಗೆ ಏನಾಗಿದೆ ಅಂತ ಮಿಸ್ ಡಿವೈನ್ ಅವರು ಕೇಳ್ತಾರೆ. ಅದಕ್ಕೆ ಮಾರ್ಕ್ ಅವರು ಕೆಲಸ ಮಾಡಬೇಕಾದ್ರೆ ಒಂದು ಸಣ್ಣ ಗಾಯ ಆಯ್ತು ಅಂತ ಹೇಳ್ತಾನೆ. ನಂತರ ಮಿಸ್ ಡಿವೈನ್ ಅವರು ಕ್ಯಾರೋಲ್ಗೆ ಪೀಟರ್ ಹೇಗಿದ್ದಾನೆ, ಈಸ್ ಎವ್ರಿಥಿಂಗ್ ಓಕೆ ಅಂತ ಕೇಳ್ತಾರೆ. ಆಗ ಕ್ಯಾರೋಲ್, ನೀನ್ ಯಾಕೆ ನನ್ನ ಮಗನ ಹಿಂದೆ ಬಿದ್ದಿದ್ದೀಯಾ, ನೀನು ಅವನ ಮೇನ್ ಟೀಚರ್ ಕೂಡ ಅಲ್ಲ, ಯಾಕೆ ಪದೇ ಪದೇ ನಮ್ಮ ಮನೆಗೆ ಬರ್ತಾ ಇದೀಯಾ ಅಂತ ಕೇಳ್ತಾಳೆ. ಅದೇ ಸಮಯಕ್ಕೆ ಪೀಟರ್ ಕೂಡ ಡೋರ್ ನಾಕ್ ಮಾಡ್ತಾ ಇರ್ತಾನೆ. ಇದೆಲ್ಲ ಕೇಳಿ ಮಿಸ್ ಡಿವೈನ್ಗೆ ತುಂಬಾನೇ ವಿಚಿತ್ರ ಅನ್ಸುತ್ತೆ. ಜೊತೆಗೆ ಮಾರ್ಕ್ ಪೀಟರ್ ಇನ್ ಮುಂದೆ ಸ್ಕೂಲ್ಗೆ ಬರಲ್ಲ, ಕ್ಯಾರೋಲ್ ಕೂಡ ಒಬ್ಬ ಟೀಚರ್, ಅದಕ್ಕೆ ಪೀಟರ್ಗೆ ಮನೆಯಲ್ಲೇ ಪಾಠ ಮಾಡ್ತಾಳೆ ಅಂತ ಹೇಳ್ತಾನೆ. ನಂತರ ಮಿಸ್ ಡಿವೈನ್ ಅವರು ಅಲ್ಲಿಂದ ಹೋಗ್ತಾರೆ. ಒಂದು ದಿನ ಕಳೆದ್ಮೇಲೆ ಪೀಟರ್ನ ಬೇಸ್ಮೆಂಟ್ ಇಂದ ಹೊರತಂದು ಸ್ನಾನ ಎಲ್ಲ ಮಾಡಿಸಿ ಇವಾಗ ಹೇಗೆ ಅನಿಸ್ತಾ ಇದೆ ಪೀಟರ್ ಅಂತ ಕೇಳಿದಾಗ ಪೀಟರ್ ಏನೂ ಅನಿಸ್ತಾ ಇಲ್ಲ, ನಾನೀಗ ಆರಾಮಾಗಿದ್ದೀನಿ ಅಂತ ಹೇಳ್ತಾನೆ. ಜೊತೆಗೆ ಮಾರ್ಕ್ ನಿನ್ ಮೇಲೆ ಸ್ಕೂಲಿಗೆ ಹೋಗೋದ್ ಬೇಡ, ಇವತ್ತಿಂದ ನಿಮ್ಮಮ್ಮನೇ ನಿನ್ ಟೀಚರ್ ಅಂತ ಹೇಳ್ತಾನೆ. ರಾತ್ರಿ ಎಲ್ರೂ ಮಲಗಿರ್ಬೇಕಾದ್ರೆ ಪೀಟರ್ ಆ ಹುಡುಗಿ ಜೊತೆ ಮತ್ತೆ ಮಾತಾಡ್ತಾನೆ. ಆಗ ಅವನನ್ನ ಬೇಸ್ಮೆಂಟ್ ಅಲ್ಲಿ ಕೂಡ ಹಾಕಿರೋದ್ ಬಗ್ಗೆ ಹೇಳ್ತಾನೆ. ಅದಕ್ಕೆ ಆ ಹುಡುಗಿ, ಪೀಟರ್ ಅದ್ರ ಬಗ್ಗೆ ನನ್ಗೆ ಗೊತ್ತು, ನಿನ್ ತಂದೆ ತಾಯಿ ತುಂಬಾ ಕೆಟ್ಟವರು ಅಂತ ಹೇಳ್ತಾಳೆ. ಆಗ ಪೀಟರ್ ಆ ಹುಡುಗಿನ ನೋಡಬೇಕು ಅಂತ ಕೇಳಿದಾಗ ಆ ಹುಡುಗಿ, ನೀನ್ ನನ್ನ ನೋಡೋಕ್ ಆಗಲ್ಲ, ಒಂದ್ ವೇಳೆ ಏನಾದರೂ ನನ್ನ ನೋಡಿದ್ರೆ ನೀನ್ ತುಂಬಾನೇ ಹೆದರ್ಕೋತೀಯ ಅಂತ ಹೇಳ್ತಾಳೆ. ಆಗ ಪೀಟರ್, ನಾನ್ ಹೆದರ್ಕೊಳ್ಳಲ್ಲ, ಐ ಪ್ರಾಮಿಸ್ ಅಂತ ಹೇಳ್ತಾನೆ. ಆಗ ಹುಡುಗಿ, ವಾಲ್ ಪೇಪರ್ ಹಿಂದೆ ಒಂದು ಹೋಲ್ ಇದೆ, ಅದರಿಂದ ನೋಡು ಅಂತ ಹೇಳಿದಾಗ ಪೀಟರ್ ಆ ವಾಲ್ ಪೇಪರ್ ಅನ್ನ ತೆಗೆದು ಆ ಹೋಲ್ ಅಲ್ಲಿ ನೋಡ್ತಾನೆ. ಆಗ ಹುಡುಗಿಯ ಭಯಂಕರವಾದ ಕಣ್ಣುಗಳು ಕಾಣಿಸ್ತವೆ. ಅದನ್ನ ನೋಡಿ ಪೀಟರ್ ತುಂಬಾನೇ ಹೆದರ್ಕೊಂಡು, ಯಾರ ನೀನು ಅಂತ ಕೇಳ್ತಾನೆ. ಅದಕ್ಕೆ ಆ ಹುಡುಗಿ, ನಾನು ನಿನ್ನ ಅಕ್ಕ, ಅಪ್ಪ ಅಮ್ಮ ಒಳ್ಳೆಯವರಲ್ಲ, ಅವರು ತುಂಬಾನೇ ಕೆಟ್ಟವರು, ಅವರು ನಿನ್ನೂ ಕೂಡ ಬಿಡಲ್ಲ ಅಂತ ಹೇಳ್ತಾಳೆ. ಅದೇ ರಾತ್ರಿ ಪೀಟರ್ ಮಲಗಿರ್ಬೇಕಾದ್ರೆ ಅವನ ತಂದೆ ತಾಯಿ ಬಂದು ಅವನನ್ನ ಸಾಯಿಸೋ ತರ ಇಮ್ಯಾಜಿನೇಷನ್ ಮಾಡ್ಕೊಂಡು ಕಿರಿಸ್ತಾನೆ. ಆಗ ಕ್ಯಾರಲ್ ಬಂದು ಅವನನ್ನ ಹಿಡ್ಕೋತಾಳೆ. ನಂತರ ಪೀಟರ್ ಆ ಹುಡುಗಿಗೆ, ನೀನ್ ಇಷ್ಟು ದಿನ ಎಲ್ಲಿದ್ದೆ, ಇವಾಗ ಯಾಕೆ ಬಂದಿದ್ದೀಯಾ ಅಂತ ಕೇಳ್ತಾನೆ. ಅದಕ್ಕೆ ಆ ಹುಡುಗಿ, ನೀನ್ ದೊಡ್ಡವನಾಗ್ಲಿ ಅಂತ ಕಾಯ್ತಾ ಇದ್ದೆ, ಯಾಕೆಂದ್ರೆ ಆ ಗೋಡೆ ಹತ್ರ ಇದ್ದ ಗಡಿಯಾರನ್ನ ತೆಗೆಯುವಷ್ಟು ಶಕ್ತಿ ಬಂದ್ರೆ ಅದರ ಹಿಂದೆ ಇದ್ದಂತ ಬಾಗಿಲನ್ನ ತೆಗೆಯೋಕೆ ನಿನ್ಗೆ ಈಸಿ ಆಗುತ್ತೆ ಅಂತ ಹೇಳ್ತಾಳೆ. ಯಾಕೆಂದ್ರೆ ಆ ಹುಡುಗಿನ ಒಂದು ಕೋಣೆಯೊಳಗೆ ಹಾಕಿ ಬಾಗಿಲನ್ನ ಮುಚ್ಚಿರ್ತಾರೆ. ಯಾಕೆ ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಇಲ್ಲಿ ಪೀಟರ್ ಆ ಹುಡುಗಿ ಜೊತೆ ಮಾತಾಡ್ಬೇಕಾದ್ರೆ ಆ ಹುಡುಗಿ, ಪೀಟರ್ ನೀನು ಅವರಿಂದ ಹುಷಾರಾಗಿರು, ಯಾಕೆಂದ್ರೆ ಅವರು ನಿನ್ನೂ ಕೂಡ ಸಾಯಿಸಬಹುದು ಅಂತ ಹೇಳ್ತಾಳೆ. ಅದಕ್ಕೆ ಪೀಟರ್, ಅವರು ಹಾಗೆಲ್ಲ ಏನೋ ಮಾಡಲ್ಲ, ನೀನ್ ಸುಮ್ನೆ ನನ್ನ ಹೆದರ್ಸ್ಬೇಡ ಅಂತ ಹೇಳ್ತಾನೆ. ಆಗ ಆ ಹುಡುಗಿ, ಅವರು ಆಲ್ರೆಡಿ ಹಾಗೆ ಮಾಡಿದ್ದಾರೆ, ಬೇಕಿದ್ರೆ ಬ್ಯಾಕ್ಯಾರ್ಡ್ ಅಲ್ಲಿ ಹೋಗಿ ನೋಡು ಅಂತ ಹೇಳ್ತಾಳೆ. ನೆಕ್ಸ್ಟ್ ಡೇ ಪೀಟರ್ ಬ್ಯಾಕ್ಯಾರ್ಡ್ ಅಲ್ಲಿ ಬಂದು ನೋಡಿದಾಗ ಅವನಿಗೆ ಒಂದು ಸ್ಕೆಲೆಟನ್ ಕಾಣಿಸುತ್ತೆ. ಇದರಿಂದ ಪೀಟರ್ ತುಂಬಾನೇ ಶಾಕ್ ಆಗ್ತಾನೆ. ಅಷ್ಟರಲ್ಲಿ ಕ್ಯಾರೋಲ್ ಆ ಹುಡುಗಿಗೆ ಊಟ ಕೊಟ್ಟು ಬರಬೇಕಾದ್ರೆ ಪೀಟರ್ ರೂಮ್ ಅಲ್ಲಿ ಇಲ್ದೇ ಇರೋದನ್ನ ನೋಡಿ ಅವನನ್ನ ಹುಡ್ಕೊಂಡು ಬ್ಯಾಕ್ಯಾರ್ಡ್ಗೆ ಬರ್ತಾಳೆ. ಆಗ ಪೀಟರ್ ಆ ಸ್ಕೆಲೆಟನ್ ಅನ್ನ ಮುಚ್ಚಿ ಒಂದು ಪಂಪ್ಕಿನ್ ಅನ್ನ ಹಿಡ್ಕೊಂಡು, ನಾನು ಪಂಪ್ಕಿನ್ ಕಾರು ಮಾಡ್ತಾ ಇದ್ದೀನಿ ಅಂತ ಹೇಳುತ್ತಾನೆ. ಇದನ್ನ ಕೇಳಿ ಕ್ಯಾರೋಲ್ ಅಲ್ಲಿಂದ ಹೋಗ್ತಾಳೆ. ನೆಕ್ಸ್ಟ್ ಪೀಟರ್ ಆ ಹುಡುಗಿ ಜೊತೆ ಮಾತಾಡಬೇಕಾದ್ರೆ, ನಾನು ನಿನ್ನ ಇಲ್ಲಿಂದ ಹೊರಗಡೆ ತೆಗಿತೀನಿ, ನಮ್ಗೆ ಒಬ್ರು ಹೆಲ್ಪ್ ಮಾಡೋರು ಇದ್ದಾರೆ ಅಂತ ಹೇಳಿ ಮಿಸ್ ಡಿವೈನ್ ಅವರಿಗೆ ಕಾಲ್ ಮಾಡ್ತಾನೆ. ಅದೇ ಸಮಯಕ್ಕೆ ಕ್ಯಾರಲ್ ರೂಮ್ಗೆ ಬರ್ತಾಳೆ. ಆಗ ಮಿಸ್ ಡಿವೈನ್ಗೆ, ಪೀಟರ್ ತುಂಬಾನೇ ಚೆನ್ನಾಗಿದ್ದಾನೆ, ನೀವು ಏನು ಚಿಂತೆ ಮಾಡಬೇಡಿ, ಅವನಿಗೆ ನಾನೇ ಪಾಠ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ನಂತರ ಪೀಟರ್ನ ಅವನ ರೂಮ್ ಒಳಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ವಾಲ್ ಪೇಪರ್ ಹಿಂದೆ ಇದ್ದ ಹೋಲನ್ನ ನೋಡಿ ಕ್ಯಾರಲ್ಗೆ ತುಂಬಾನೇ ಶಾಕ್ ಆಗುತ್ತೆ. ಇದರಿಂದ ಕ್ಯಾರಲ್ ಹೆದರ್ಕೊಂಡು ರೂಮಿಂದ ಆಚೆ ಹೋಗ್ತಾಳೆ. ಈ ವಿಷಯ ಕ್ಯಾರಲ್ ಮಾರ್ಕ್ ಹತ್ರ ಹೇಳಬೇಕಾದ್ರೆ ಪೀಟರ್ ಇದನ್ನ ಕದ್ದು ನೋಡ್ತಾ ಇರ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಬ್ರೈನ್ ಅನ್ನೋ ಹುಡುಗ ಕೆಲವು ವ್ಯಕ್ತಿಗಳನ್ನ ಕರ್ಕೊಂಡು
ಪೀಟರ್ನ ಮನೆ ಹತ್ರ ಬರ್ತಾನೆ. ಯಾಕೆಂದ್ರೆ ಪೀಟರ್ ಬ್ರೈನ್ ಸ್ಟೇರ್ಸ್ ಇಂದ ತಳ್ಳಿದ್ನಲ್ಲ, ಅದರ ರಿವೆಂಜ್ ತಗೋಬೇಕು ಅಂತ ಪ್ಲಾನ್ ಮಾಡಿರ್ತಾನೆ. ಫೈನಲಿ ಹಾಲೋವಿನ್ ನೈಟ್ ಬಂದೇ ಬಿಡುತ್ತೆ. ಆ ರಾತ್ರಿ ಪೀಟರ್ ತನ್ನ ಫ್ಯಾಮಿಲಿ ಜೊತೆ ಊಟ ಮಾಡಬೇಕಾದ್ರೆ ಕ್ಯಾರಲ್ ಮತ್ತೆ ಮಾರ್ಕ್ ಸೂಪನ್ನ ಕುಡಿತಾ ಇರ್ತಾರೆ. ಆದ್ರೆ ಪೀಟರ್ ಮಾತ್ರ ಸೂಪನ್ನ ಕುಡಿದೆ ಅದರ ಜೊತೆ ಆಟ ಆಡ್ತಾ ಇರ್ತಾನೆ. ಆಗ ಕ್ಯಾರಲ್ ಮತ್ತೆ ಮಾರ್ಕ್ಗೆ ಸೂಪ್ನ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಅನ್ಸುತ್ತೆ. ತಕ್ಷಣ ಮಾರ್ಕ್ ಏನ್ ಮಾಡಿದೀಯ ಅಂತ ಪೀಟರ್ಗೆ ಕೇಳ್ತಾನೆ. ನೀವು ನನ್ನ ಅಕ್ಕನ್ನ ಯಾಕೆ ಸಾಯಿಸಿದೀರಾ ಅಂತ ಕೇಳಿದಾಗ ಮಾರ್ಕ್ಗೆ ತುಂಬಾನೇ ಶಾಕ್ ಆಗುತ್ತೆ. ತಕ್ಷಣ 911ಗೆ ಕಾಲ್ ಮಾಡುವಂತ ಕ್ಯಾರಲ್ಗೆ ಹೇಳ್ತಾನೆ. ಆದ್ರೆ ಟೆಲಿಫೋನ್ ಕೇಬಲ್ ಕೂಡ ಕಟ್ ಆಗಿರುತ್ತೆ. ಫೈನಲಿ ಮಾರ್ಕ್ ರಕ್ತಕಾರಿ ಸತ್ತೋಗ್ತಾನೆ. ಯಾಕಂದ್ರೆ ಪೀಟರ್ ಆ ಹುಡುಗಿ ಮಾತಿಗೆ ಇನ್ಫ್ಲುಯೆನ್ಸ್ ಆಗಿ ಸೂಪಲ್ಲಿ ವಿಷ ಬೆರೆಸಿರ್ತಾನೆ. ಅದಕ್ಕೆ ಪೀಟರ್ ಸೂಪ್ ಕುಡಿದೆ ಟೈಮ್ ಪಾಸ್ ಮಾಡ್ತಾ ಇದ್ದ. ಇಲ್ಲಿ ಕ್ಯಾರಲ್ ಪೀಟರ್ನ ತಡಿಬೇಕು ಅಂತ ಹೋದಾಗ ಅವಳು ಕೂಡ ರಕ್ತಕಾರಿ ಸತ್ತೋಗ್ತಾಳೆ. ನಂತರ ಅವಳ ಹತ್ರ ಇದ್ದ ಕೀ ತಗೊಂಡು ಆ ಸಣ್ಣ ಡೋರನ್ನ ಓಪನ್ ಮಾಡ್ತಾನೆ. ಆಗ ಪೀಟರ್ ಅವಳ ವಿಚಿತ್ರವಾದ ಮುಖವನ್ನ ನೋಡಿ ಹೆದರ್ಕೊಂಡು ಅಲ್ಲಿಂದ ಓಡೋಗ್ತಾನೆ. ಇಷ್ಟು ದಿನ ಆ ಗೋಡೆಯಿಂದ ಪೀಟರ್ ಜೊತೆ ಮಾತಾಡ್ತಾ ಇದ್ದಿದ್ದು ಈ ಡಿಮನ್ನೇ. ಈ ಡಿಮನ್ ಬೇರೆ ಯಾರು ಅಲ್ಲ, ಪೀಟರ್ನ ಸ್ವಂತ ಅಕ್ಕ. ಹೇಗೆ ಅಂತ ಮುಂದೆ ಗೊತ್ತಾಗುತ್ತೆ. ಇದೇ ಸಮಯಕ್ಕೆ ಬ್ರಯನ್ ಕೆಲವು ಹುಡುಗರನ್ನ ಕರ್ಕೊಂಡು ಮನೆಯೊಳಗೆ ಬರ್ತಾನೆ. ಏಕೆಂದ್ರೆ ಪೀಟರ್ನ ಹೊಡಿಬೇಕು ಅಂತ. ಆದ್ರೆ ಮನೆಯೊಳಗೆ ಆ ಡಿಮನ್ ಇರೋದು ಇವರಿಗೆ ಗೊತ್ತಿರೋದಿಲ್ಲ. ಆ ಡಿಮನ್ ಒಬ್ಬೊಬ್ಬರಾಗಿ ಎಲ್ಲರನ್ನೂ ಸಾಯಿಸುತ್ತೆ. ಕೊನೆಯಲ್ಲಿ ಒಬ್ಬ ಹುಡುಗನ ತಲೆಯನ್ನೇ ಕತ್ತರಿಸಿ ಬಿಡುತ್ತೆ. ಪೀಟರ್ ಇದರಿಂದ ಹೆದರ್ಕೊಂಡು ಬೆಡ್ ಕೆಳಗೆ ಅಡಗಿ ಕೂತಿರ್ತಾನೆ. ಆದ್ರೆ ಈ ವಿಷಯ ಆ ಡಿಮನ್ಗೆ ಮೊದಲೇ ಗೊತ್ತಿರುತ್ತೆ. ಅದಕ್ಕೆ ಬೆಡ್ ಮೇಲೆ ಬಂದು, ಪೀಟರ್, ನಾನು ಕೂಡ ಇವರ ಮಗಳೇ. ಆದ್ರೆ ನಾನು ಹುಡ್ದಾಗಿಂದ ನನ್ನ ಹೊಡೆದು ಬಡದು ಒಂದು ರೂಮಲ್ಲಿ ಕೂಡ ಹಾಕಿದ್ರು. ಆದ್ರೆ ನಿನ್ನ ಮಾತ್ರ ತುಂಬಾನೇ ಪ್ರೀತಿಯಿಂದ ಬೆಳೆಸಿದ್ರು. ನಾನೇನ್ ತಪ್ಪು ಮಾಡಿದೆ ಅಂತ ಪೀಟರ್ ಹತ್ರ ಹೇಳ್ತಾಳೆ. ಯಾಕೆಂದ್ರೆ ಈ ಹುಡುಗಿ ಒಂಥರ ಡಿಫಾರ್ಮ್ ಆಗಿ ಹುಟ್ಟಿರ್ತಾಳೆ, ಅಂದ್ರೆ ಡಿಮನ್ ತರ ಅಂತ. ನಂತರ ಪೀಟರ್ನ ಹಿಡ್ಕೊಂಡು ಅವಳಿದ್ದಂತ ಆ ರೂಮ್ ಒಳಗೆ ಹಾಕಿ ಅದನ್ನ ಲಾಕ್ ಮಾಡ್ತಾಳೆ. ಈ ಕಡೆ ಮಿಸ್ ಡಿವೈನ್ ಕೂಡ ಪೀಟರ್ನ ಮನೆಗೆ ಬರ್ತಾರೆ. ಪೀಟರ್ನ ಕರಿಬೇಕಾದ್ರೆ ಆ ಡಿಮನ್ ಬಂದು ಅವಳ ಮೇಲೆ ಅಟ್ಯಾಕ್ ಮಾಡುತ್ತೆ. ಇದರಿಂದ ಪೀಟರ್ ಮಿಸ್ ಡಿವೈನ್ ಅವರಿಗೆ ನೀವು ಇಲ್ಲಿಂದ ಹೋಗಿ ಅಂತ ಹೇಳ್ತಾನೆ. ಆದ್ರೆ ಮಿಸ್ ಡಿವೈನ್ ಪೀಟರ್ನ ಸೇವ್ ಮಾಡಬೇಕು ಅಂತ ಮೇಲೆ ಹೋಗಿ ನೋಡಿದಾಗ ಪೀಟರ್ ಆ ಗೋಡೆ ಹಿಂದೆ ಇರೋದನ್ನ ನೋಡಿ ಆ ಗೋಡೆಯನ್ನ ಒಡೆದು ಅವನನ್ನ ಹೊರ ತೆಗಿತಾರೆ. ನಂತರ ಇಬ್ರು ಆ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಆ ಡಿಮನ್ ಪೀಟರ್ನ ಹಿಡಿದು ಬೇಸ್ಮೆಂಟ್ ಅಲ್ಲಿರೋ ಆ ಗುಂಡಿಯೊಳಗೆ ಹಾಕ್ತಾಳೆ. ಆಗ ಪೀಟರ್ ಆ ಡಿಮನ್ಗೆ ನೀನ್ ಯಾಕೆ ಈ ತರ ಇದೀಯಾ ಅಂತ ಕೇಳಿದಾಗ ಎಲ್ರು ನಿನ್ ತರ ಪರ್ಫೆಕ್ಟ್ ಇರಲ್ಲ ಪೀಟರ್ ಅಂತ ಹೇಳ್ತಾಳೆ. ಆಗ ಮಿಸ್ ಡಿವೈನ್ ಅವರು ಬೇಸ್ಮೆಂಟ್ಗೆ ಬರ್ತಾರೆ. ತಕ್ಷಣ ಆ ಡಿಮನ್ ಅವರ ಮೇಲೆ ಕೂಡ ಅಟ್ಯಾಕ್ ಮಾಡ್ತಾಳೆ. ಅಷ್ಟರಲ್ಲಿ ಪೀಟರ್ ಆ ಡಿಮನ್ ನ ಕೂದಲು ಹಿಡ್ಕೊಂಡು ಆ ಗುಂಡಿಯಿಂದ ಮೇಲೆ ಬರ್ತಾನೆ. ನಂತರ ಪೀಟರ್ ಮತ್ತೆ ಮಿಸ್ ಡಿವೈನ್ ಸೇರಿ ಆ ಡಿಮನ್ ಅನ್ನ ಗುಂಡಿಯೊಳಗೆ ಹಾಕಿ ಅದನ್ನ ಲಾಕ್ ಮಾಡ್ತಾರೆ. ಆಗ ಆ ಡಿಮನ್ ಪೀಟರ್ಗೆ ನೀನ್ ಎಲ್ಲೇ ಹೋದ್ರು ಎಲ್ಲೇ ಇದ್ರು ನನ್ನ ಆತ್ಮ ನಿನ್ನ ಸುಮ್ನೆ ಬಿಡಲ್ಲ, ನೀನ್ ಬದುಕಿರೋವಷ್ಟು ದಿನ ಭಯದಲ್ಲೇ ಬದುಕ್ತೀಯ ಅಂತ ಹೇಳ್ತಾಳೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗತ್ತೆ. ಆಕ್ಚುಲಿ ಪೀಟರ್ನ ಅಕ್ಕ ಹುಟ್ಟಬೇಕಾದ್ರೇನೆ ಡಿಫಾರ್ಮ್ ಆಗಿ ಹುಟ್ಟಿರ್ತಾಳೆ, ಅಂದ್ರೆ ಒಂಥರ ಡಿಮನ್ ಅಂತ. ಒಂದು ದಿನ ಟ್ರಿಕ್ ಆರ್ ಟ್ರೀಟ್ಗೆ ಅಂತ ಒಂದು ಹುಡುಗಿ ಇವ್ರ ಮನೆಗೆ ಬಂದಾಗ ಈ ಡಿಮನ್ ಅವಳನ್ನ ಸಾಯಿಸಿರ್ತಾಳೆ. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಪೀಟರ್ನ ತಂದೆ ಅವಳ ದೇಹವನ್ನ ಬ್ಯಾಕ್ ಹ್ಯಾಂಡ್ ಅಲ್ಲಿ ಹೂತಾಕಿರ್ತಾರೆ. ಈ ವಿಷಯ ಆ ಡಿಮನ್ಗೂ ಗೊತ್ತಿರುತ್ತೆ. ಅದಕ್ಕೆ ಅವರ ಡಿಮನ್ ಮಗಳನ್ನ ಒಂದು ರೂಮ್ ಅಲ್ಲಿ ಕೂಡಾಕಿ ಲಾಕ್ ಮಾಡಿರ್ತಾರೆ. ಇದೇ ಕಾರಣಕ್ಕೆ ಮಿಸ್ ಡಿವೈನ್ ಅವರು ಮನೆಗೆ ಬಂದ್ರು ಅವರನ್ನ ಹೊರಗಡೆ ನಿಲ್ಸೆ ಮಾತಾಡಿರ್ತಾರೆ. ಯಾಕಂದ್ರೆ ಆ ಡಿಮನ್ ಇರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ. ನಿಮ್ಗೇನಾದ್ರೂ ನಮ್ಮ ಎಕ್ಸ್ಪ್ಲನೇಷನ್ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ಏನೇ ಸಜೆಷನ್ಸ್ ಅಥವಾ ಫೀಡ್ಬ್ಯಾಕ್ ಇದ್ರೂ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಂಟಿಲ್ ದೆನ್ ಕೀಪ್ ರಾಕಿಂಗ್.